ವಾಕ್ಯ ಹೇಳ್ತದೆ ಆಮೆನ್, ಆತನು ಲಾಜರನ ಮನೆಗೆ ಹೋದಾಗ ಆಮೆನ್, ವಾಕ್ಯ ಹೇಳ್ತದೆ ಯಾವಾಗ ಆಕೆ ಹತ್ತಳು, ಮರಿಯಳ ಹತ್ತಳು, ಆತನು ಕೂಡ ಆಮೆನ್ ಹೃದಯದಲ್ಲಿ ತತ್ತರಿಸಿದನೆಂಬುದಾಗಿ. ದ ಮೋಸ್ಟ್ ಸ್ಮಾಲೆಸ್ಟ್ ವರ್ಸ್ ಇನ್ ದ ಬೈಬಲ್, ಸತ್ಯವೇದದಲ್ಲಿ ಅತಿ ಚಿಕ್ಕದಾದಂಥ ಒಂದು ವಾಕ್ಯ ಯಾವುದ್ರಿ? ಯೋಹನ ಬರೆದ ಸುವಾರ್ತೆ. ಸೊ ದ ಬೈಬಲ್ ಸೇಸ್ ಜೀಸಸ್ ವೆಪ್ಟ್. ಯೇಸು ಅತ್ತನು. ಆಮೆನ್. ಅಷ್ಟೇ ವಾಕ್ಯ, ಅದು ಬಂದು ಬೈಬಲಲ್ಲೇ ಸಣ್ಣ ಒಂದು ವಾಕ್ಯ, ಬಟ್ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ವರ್ಡ್, ಮೋಸ್ಟ್ ಪವರ್ಫುಲ್ ವರ್ಡ್. ಆಮೆನ್. ಜೀಸಸ್ ಯಾಕತ್ತನು ಆಮೆನ್ ಎಂಬುದಾಗಿ ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ಆಶ್ಚರ್ಯ ಆಗ್ತದೆ. ಯಾಕಂದರೆ ಬೇರೊಬ್ಬರೆಲ್ಲ ಬಂದು ಹತ್ತರು, ಅದಕ್ಕೆ ಹತ್ತಿರ ಜೀಸಸ್ ಇಲ್ಲ ರೀ. ಬೇರೊಬ್ಬರೆಲ್ಲ ಹತ್ತಿದ್ದು ಯಾಕೆ ಅಂದರೆ ಅಯ್ಯೋ ನೀನು ನೋವು ಅರ್ಥ ಆಗ್ತದಮ್ಮ, ಬಟ್ ಏನು ಮಾಡೋಕ್ಕಾಗತ್ತೆ ಅಂತ. ಆದರೆ ಯೇಸು ಸ್ವಾಮಿಗೆ ಏನೆಲ್ಲ ಮಾಡೋಕ್ಕೆ ಬಂದರೂ ಕೂಡ ಆತನು ಆತನಿಗೆ ಸಮಾಧಿ ತೆರೆಯೋದಕ್ಕೆ ಗೊತ್ತಿತ್ತು. ಆತನಿಗೆ ಲಾಜರನ ಹೊರೆ ತೆಗೆಯೋದಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದಿದ್ದೆ ಬೆತ್ತನಿಗೆ. ಆದರೆ ಆತನ ಹತ್ತನು ಯಾಕೆ ಗೊತ್ತಾ? ಈ ನೋಸ್ ಯುವರ್ ಫೀಲಿಂಗ್ಸ್, ಈ ನೋಸ್ ವಾಟ್ ಯು ಗೋ ಥ್ರೂ. ಆಮೆನ್. ಹಲ್ಲೆಲೂಯಾ. ನೀವು ಅನುಭವಿಸ್ತಿರುವಂಥ ಮಾನಸಿಕವಾಗಿ ನಿಮ್ಮ ಒಳಗೆ ಅಂತರೇಂದ್ರದಲ್ಲಿ ನೀವು ಪಡುವಂಥ ಒಂದೊಂದು ನೋವುಗಳು ಕೂಡ ಈ ನೋಸ್. ಆಮೆನ್. ಈ ಬೆಳಗಿನ ಸಮಯದಲ್ಲಿ ಐ ವಾಂಟ್ ಟು ಎನ್ಕರೇಜ್ ಯು, ಡೋಂಟ್ ಗಿವ್ ಅಪ್. ಆಮೆನ್. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಆಮೆನ್, ನಾನು ತುಂಬ ನಿರಾಶೆಯಲ್ಲಿ ಹೋದಂಥ ಗಳಿಗೆಯಲ್ಲಿ ನನ್ನ ಜೀವಿತದಲ್ಲಿ ಸೇವೆನೂ ಬೇಡ, ಏನು ಬೇಡ, ನಾನು ಯಾವುದರಲ್ಲೂ ನಾನು ಒಳ್ಳೆಯವನಲ್ಲ ಆಮೆನ್ ಎಂಬುದಾಗಿ ಹೇಳಿ ನಾನು ಯಾವುದರಲ್ಲೂ ಜಯ ಕಾಣಲ್ಲ ಎನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಹಿಂದೆ ಮತ್ತೆ ನನ್ನ ಕೆಲಸಕ್ಕೆ ಹೋಗ್ಬಿಡಬೇಕು, ನನಗೆ ಯಾವುದು ಬೇಡ ಎನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ದೇವ ಸೇವಕರು ನನಗೊಂದು ಪತ್ರನ ಬರೆದಿದ್ರು. ಆಮೆನ್. ಅನೇಕ ವರ್ಷಗಳ ಹಿಂದೆ ಆ ಒಂದು ಪತ್ರ ಬಂದು ನನಗೋಸ್ಕರ ಬರೆದಿರಲಿಲ್ಲ, ಅದು ನಮ್ಮ ಮನೆಗೆ ಎಲ್ಲರನ್ನ ಬಂದು ಆಮೆನ್ ಅವರು ಪ್ರತ್ಯೇಕವಾಗಿ ಬರೆದು ಕಳಿಸಿದರು. ಇದು ಅಪ್ಪ ಅಮ್ಮ ಅಂತ ಅವರಿಗೆ ಮತ್ತು ಅಕ್ಕಗೆ ಎಲ್ಲರಿಗೂ ಸೇರಿ ಅದರಲ್ಲಿ ಕಡೆಯದಾಗಿ ಸ್ಟೀವ್ ಅಂತ ಬರೆದ್ಬಿಟ್ಟು ನನಗೆ ಅಂತ ಬರೆದಿದ್ದು ಒಂದೇ ಒಂದು 3 ಅಕ್ಷರ, ಡೋಂಟ್ ಗಿವ್ ಅಪ್. ಆಮೆನ್. ಹಲ್ಲೆಲೂಯಾ. ಬಿಟ್ಕೊಟ್ಬಿಡ್ಬೇಡ. ಆಮೆನ್. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ನನಗೆ ಅದು ಒಂದು 3 ವಾಕ್ಯ ಸಾಕಾಗಿತ್ತು ದೇವರಿಂದ. ಈ ಬೆಳಗಿನ ಸಮಯದಲ್ಲಿ ಎಷ್ಟು ಜನ ಹೇಳ್ತೀರಾ ಈ ವಾಕ್ಯ ನನಗೆ ಸಾಕು? ದೇವರು ಹೇಳ್ತಾ ಇದ್ದಾರೆ, ಆಮೆನ್, ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ, ನಿರಾಶೆಗೊಳ್ಬೇಡ, ಗಲಿಬಿಲಿಗೊಳ್ಳಬೇಡ. ಆಮೆನ್. ಇದು ಆಮೆನ್ ಒಂದು ರಾತ್ರಿಯೋ ಎಂಬಂತೆ ದೇವರು ಅದನ್ನು ಮುಗಿಸಿ ನಿಮ್ಮ ಜೀವಿತದಲ್ಲಿ ಸೂರ್ಯನೇ ಎಂಬಂತೆ ಕರ್ತನೆ ನಿಮ್ಮ ಮುಖವನ್ನು ಪ್ರಕಾಶವನ್ನು ಮಾಡಲಿಕ್ಕಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಈ 30ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ದಾವೀದನಿಗೆ ಒಂದು ಅಚ್ಚರಿ ಕಾದಿತ್ತು. ಈ ಒಂದು ಅಚ್ಚರಿಯನ್ನು ಆತನು ಎದುರು ನೋಡಲಿಲ್ಲ. ಇದನ್ನ ಜೀವಿತದಲ್ಲಿ ಹಿಂಗೆಲ್ಲ ಆಗ್ತದೆ ಎಂಬುದಾಗಿ ಆತನ ನಂಬಿರಲಿಲ್ಲ. ಆದರೆ ಒಂದಿನ ಬಂದು ನೋಡ್ತಾನೆ, ಎಲ್ಲ ಸ್ಮಶಾನದಂತೆ ಕಾಣಲ್ಪಡ್ತದೆ. ಆಮೇಲೆ ಆತ ಅಂದ್ಕೊಂಡ ತಿರುಗಿ ಬಂದಾಗ ಆಮೇಲೆ ತನ್ನ ಮಕ್ಕಳು ಓಡೋಡಿ ಬರ್ತಾರೆ. ಆಮೇಲೆ ಎಲ್ಲರೂ ಖುಷಿಯಿಂದ ಆಮೇಲೆ ನಾಟ್ಯವಾಡಿ ಜಿಲ್ಲರಿನ ತೆಗೆದುಕೊಂಡು ದೇವರನ್ನ ಆರಾಧಿಸ್ತಾರೆ. ಅಂದರೆ ಅಲ್ಲಿ ಬಂದಂಥ ಒಂದು ಪರಿಸ್ಥಿತಿ ಹೇಗಿತ್ತು ಅಂದರೆ ಕಂಪ್ಲೀಟಾಗಿ ಡಿಫ್ರೆಂಟ್. ಈ ದಿನ ನೀವು ಪ್ರಾರ್ಥನೆ ಮಾಡಿದ್ದೇ ಬೇರೆ, ಆದರೆ ನಿಮ್ಮ ಜೀವಿತದಲ್ಲಿ ನಡೀತಾ ಇರೋದೇ ಬೇರೆನಾ? ಆಮೇಲೆ ನೀವು ಎದುರು ನೋಡ್ತಾ ಇರೋವಂಥ ವಿಷಯಗಳೇ ಬೇರೆ, ಆದರೆ ದಿನಕ್ಕೆ ದಿನಕ್ಕೆ ಆ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಹೋಗ್ತಾ ಇರೋಂಥದ್ದನ್ನು ನೋಡಿ ಆಮೇಲೆ ದೇವರೇ ನನ್ನನ್ನು ಮಾತ್ರ ಇನ್ನೂ ಯಾಕೆ ಉಳಿಸಿದ್ದೀರಾ? ನನ್ನನ್ನು ಕೊಂದುಬಿಡ್ಬೇಕಲ್ವಾ? ನನ್ನನ್ನು ಕೂಡ ಆಮೇಲೆ ನನಗೆ ಜೀವಿಸೋದಕ್ಕೆ ಇಷ್ಟನೇ ಇಲ್ಲ ಅನ್ನುವಂಥ ಒಂದು ನಿರಾಶೆಯ ಮಧ್ಯದಲ್ಲಿ ನೀವು ಹೋಗ್ತಾ ಇದ್ದೀರಾ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಆತನೊಂದಿಗೆ ಬಂದಂಥ ತನ್ನ ಆ ಒಂದು ಜನರು ಕೂಡ ಯಾರೆಲ್ಲ ಯುದ್ಧಕ್ಕೆ ಆತನೊಂದಿಗೆ ಹೋಗಿದ್ರು, ಡೇವಿಡ್ ಆ್ಯಂಡ್ ಹಿಸ್ ಮೆನ್, ಆತನೊಂದಿಗೆ ಇದ್ದಂಥ ಆ ಒಂದು ಜನರು ಕೂಡ, ಆತನ ಸೇನೆಯವರು ಕೂಡ ಆಮೆನ್ ಬಂದು ನೋಡಿ ತಮ್ಮ ಮಕ್ಕಳು, ತಮ್ಮ ಹೆಂಡತಿಯರು, ತಮ್ಮ ಒಂದು ಮನೆಯು ಸುಟ್ಟೋಗಿರೋದು ಎಲ್ಲವನ್ನ ನೋಡಿ, ವೈರಿಗಳ ವಶವಾಗಿ ತಮ್ಮ ಕುಟುಂಬ ಹೋಗಿರೋದನ್ನು ನೋಡಿ ಅವರೆಲ್ಲರೂ ಕೂಡ ದಾವೀದನ್ನ ಕೊಲ್ಲಬೇಕು ಎಂಬುದಾಗಿ ನೆನೆಸಿದ್ರಂತೆ. ಹೆಂಗಿದೆ ನೋಡ್ರಿ, ಒಂದು ವೈರಿಗಳಿಂದ ಒಂದು ಬಂದು ಬಾಧೆ, ಎರಡನೇದಾಗಿ ತನಗಿದ್ದಂಥದ್ದೆಲ್ಲ ಸುಟ್ಟೋಗ್ಬಿಟ್ಟದೆ, ಆಮೇಲೆ ಮೂರನೇದಾಗಿ ತನ್ನವರೇ ಏನು ಮಾಡಿಬಿಟ್ರು, ದಾವೀದನ್ನ ಕಲ್ಲೊಡೆದು ಕೊಲ್ಲಬೇಕೆಂಬುದಾಗಿ ನೆನೆಸ್ಬಿಟ್ರು. ಆಮೆನ್. ಹಲ್ಲೆಲೂಯಾ. ಹೌದಾ? ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ಆಮೆನ್. ಹಲ್ಲೆಲೂಯಾ. ಇದುವರೆಗೂ ಕೂಡ ಖುಷಿಯಾಗಿ ಮಾತನಾಡಿದವರು, ಇದುವರೆಗೂ ಕೂಡ ಆಮೆನ್ ಊಟವನ್ನು ಕೂತ್ಕೊಂಡು ಹಂಚ್ಕೊಂಡು ಊಟ ಮಾಡಿದವರು, ಇವಾಗ ಒಳಗೆ ಬಂದಿದ್ದ ಕೂಡಲೇ ಆಮೆನ್ ಎಲ್ಲರೊಳಗೂ ಒಂದು ಕೋಪ ದಾವೀದನ ಮೇಲೆ, ಎಲ್ಲರಿಗೂ ಕೂಡ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ನೆನೆಸುವಂಥ ಒಂದು ಪರಿಸ್ಥಿತಿ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ಪ್ರೀತಿಯ ದೇವ ಜನರೇ, ದಾವೀದನಿಗೆ 3 ಆಯ್ಕೆ ಇತ್ತು.
ಆ 3 ಆಯ್ಕೆಯನ್ನೇ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಆಮೆನ್, ಹಲ್ಲೆಲೂಯಾ. ಡೇವಿಡ್ ಹ್ಯಾಸ್ 3 ಆಪ್ಷನ್ಸ್. ಆಮೆನ್ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ದಾವೀದನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ದಾವೀದನು ದೇವನ ದಯವಿಟ್ಟು ಮನೆಯಲ್ಲಿ ಹೋಗಿ ನೀವು ನಿಧಾನವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಹೋದ್ರಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನ ಹೋಗಿ ಎಲ್ಲವನ್ನ ನೋಡಿದಾಗ ಆತನ ಬಟ್ಟೆನ ಹರ್ಕೊಂಡು ಆತ ಅಳ್ತಾನೆ. ಯಾವ ರೀತಿಯಾಗಿ ಅಳ್ತಾನೆ ಅಂದರೆ ಅವನಿಂದ ಸಮಾಧಾನ ಪಡಿಸ್ಕೊಳ್ಳೋಕ್ಕೆ ಆಗದ ರೀತಿಯಲ್ಲಿ ಅವನು ಅಳ್ತಾನೆ. ಹಲ್ಲೆಲೂಯ. ನಾ ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಆತ ಬಂದು ಸಮಾಧಾನನೇ ಪಡಿಸ್ಕೊಳ್ಳೋಕ್ಕಾಗದಂಗೆ ಅಳ್ತಾನೆ. ಅಯ್ಯೋ ಅಯ್ಯೋ, ನಾನು ಇದೆಲ್ಲ ಹೆಂಗೆ ಸಹಿಸಲಿ ದೇವ್ರೆ ಎಂಬುದಾಗಿ ಈ ಕ್ರೈಸ್ ವಾಕ್ಯ ಹೇಳುತ್ತದೆ. ನೀವು ಆ ಒಂದು ಅಧ್ಯಾಯ ಓದಬೇಕಾದ್ರೆ ಅವನಿಗೆ ಇನ್ನೂ ಶಕ್ತಿ ಇರೋದಿಲ್ಲಂತೆ, ಅಳೋದಕ್ಕೆ ಇನ್ನೂ ಶಕ್ತಿ ಇಲ್ಲದೆ ಇರುವಂಥ ರೀತಿಯಲ್ಲಿ ಅಳ್ತಾನೆ. ಆಮೇನ್, ಹಲ್ಲೆಲೂಯಾ. ನಾ ಹೇಳೋದು ನಿಮಗೆ ಅನಿಸ್ತದ? ಕೆಲವೊಂದು ಸಮಯದಲ್ಲಿ ನಾವು ಅಳ್ತೇವೆ, ದೇವರೇ ನನಗೆ ಸಹಿಸಲಿಕ್ಕೆ ಆಗದಷ್ಟು ನೋವು ಯಾಕೆ ಅಲ್ವಾ? ಕೆಲವೊಂದು ಸಮಯದಲ್ಲಿ ಏನಾಗ್ತದೆ, ನಮ್ಗೆ ಎಷ್ಟೇ ಖುಷಿಯಾಗಿದ್ದರೂ ಕೂಡ ಕಾಲಿಗೆ ಒಂದು ದೊಡ್ಡದು ಮುಳ್ಳು ಚುಚ್ಚಿಬಿಟ್ರೆ ನಮ್ಮಿಂದ ನಡೆಯೋಕ್ಕಾಗಲ್ಲ ಅಲ್ವಾ? ನಾವು ಹೇಳ್ಬೋದು, ನಾನು ನಿನ್ಗೆ ಒಳ್ಳೆ ಶೂಸ್ ಕೊಡಿಸ್ತೀನಿ ಅಂತ ನಾನು ನಿಮ್ಗೆ ಹೇಳ್ಬೋದು. ನಾನು ಹೇಳ್ಬೋದು, ನೀನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಬಟ್ ಆ ಮುಳ್ಳುತ್ತಾನೆ, ಆ ನೋವುತ್ತಾನೆ. ಆ ನೋವನ್ನ ಇಟ್ಕೊಂಡು ಏನನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ನಾ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ನಿಮಗೆ ಅಂದರೆ, ನಿಮ್ಮ ಜೀವಿತದಲ್ಲಿಯೂ ಕೂಡ ಒಂದು ನೋವು ಇರಬೇಕಾದ್ರೆ ನಿಮಗೆ ಎಂಥ ಸಂತೋಷ ಬಂದ್ರೂ ಕೂಡ ಅದು ಸಂತೋಷನೇ ಅನ್ಸಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರ ಜೊತೆ ಕೂತ್ಕೊಂಡಿರ್ತೇವೆ, ಇನ್ನೊಬ್ಬರ ಜೊತೆ ಸಂತೋಷ ಪಡ್ತಾ ಇರ್ತೇವೆ. ಅವರು ಸಂತೋಷ ಪಡೋದ್ರಲ್ಲಿ ನಾವು ಸಂತೋಷ ಪಡ್ತೇವೆ ಹೊರತು ನಮ್ಮೊಳಗೆ ಅವರಲ್ಲಿದ್ದಂಥ ಆ ಒಂದು ಲಿಬರ್ಟಿ, ಅವರಲ್ಲಿರುವಂಥ ಆ ಎಕ್ಸೈಟ್ಮೆಂಟ್ ಇರಲ್ಲ. ಬಿಕಾಸ್ ವಿ ಆರ್ ವಾಕಿಂಗ್ ಆನ್ ದ ಥಾರ್ನ್ಸ್. ಮುಳ್ಳುಗಳ ಮೇಲೆ ನಡೀತಿರುವಂಥ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಇರ್ತದೆ. ಹಲ್ಲೆಲೂಯಾ. ಬಟ್ ಟುಡೇ ದಿಸ್ ಮಾರ್ನಿಂಗ್ ಐ ಟೆಲ್ ಯು, ದೇರ್ ಈಸ್ ಓನ್ಲಿ ಒನ್ ವೇ. ಒಂದನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ದಾವೀದ ಎಷ್ಟುವರೆಗೂ ಆತನಂತೆ ಅವನ ಶಕ್ತಿಯೇ ಇಲ್ಲದ ರೀತಿಯಲ್ಲಿ, ಹಲ್ಲೆಲೂಯಾ, ಶಕ್ತಿನೇ ಇಲ್ದಂಗೆ. ಬಿಕಾಸ್ ದ ಲಾಸ್ ದಟ್ ಹಿ ವಾಸ್ ಗೋಯಿಂಗ್ ಥ್ರೂ ವಾಸ್ ವೆರಿ 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 ಬಿಗ್. ಅವನು ಏನನ್ನು ಅನುಭವಿಸ್ತಾ ಇದ್ನೋ ಅದು ಮಾತಿಗೆ ಅಸಾಧ್ಯವಾದಂಥ ವರ್ಣನೆಗೆ ಅಸಾಧ್ಯವಾದಂಥ ಒಂದು ನೋವಾಗಿತ್ತು. ಆದ್ದರಿಂದ ಆತನು ಆದರೆ ಆ ಒಂದು ಸಮಯ, ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಅವನು ದೇವರನ್ನ ಗುಣಗುಟ್ಬೋದಾಗಿತ್ತು ಅಲ್ವಾ? ದೇವರೇ ನೀನು ನನಗೆ ಯಾಕೆ ಹಿಂಗೆ ಮಾಡಿದೆ? ದೇವರೇ ನಾನು ಎಷ್ಟೆಲ್ಲ ಮಾಡಿದ್ನಲ್ಲ, ನಿನಗೋಸ್ಕರ ತಾನೇ ನಾನು ಯುದ್ಧಗಳನ್ನ ಮಾಡಿದೆ, ನಿನ್ನ ಒಂದು ಜನರಿಗೋಸ್ಕರ ತಾನೇ ನನ್ನ ಜೀವನನೇ ಎಲ್ಲರ ಮುಂದೆ ಮುಡಿಪಾಗಿಟ್ಟೆ. ಬಂದು ನನ್ನ ಜೀವನನೇ ಕತ್ತಿ ಬರ್ಜಿ ಈಟಿಗಳ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ ನೀನು ಇಟ್ಟನು ಕೂಡ ನಂಬಿಗಸ್ತನಾಗಿ ನಿಂತಲ್ಲ. ನೀನು ಯಾಕೆ ನನ್ನ ಕೈ ಬಿಟ್ಬಿಟ್ಟೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಸಮಯದಲ್ಲಿ ನಾವು ಇದನ್ನು ಮಾಡ್ತೇವೆ ಪ್ರಿಯರೇ. ಎಷ್ಟೋ ಸಮಯದಲ್ಲಿ ನಾವು ಏನಾಗ್ತೇವೆ, ನಮಗೆ ಸ್ವಲ್ಪ ಬೇಜಾರಾಗ್ಬಿಟ್ರೆ ನಾವು ದೇವರ ಮೇಲೆ ಸಿಟ್ಟು ಮಾಡ್ಕೊಬಿಡ್ತೇವೆ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಅವನು ಗುಡುಗುಟ್ಲಿಲ್ಲ. ದೇವರೇ, ನೀ ನನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ದಲ್ಲ, ನೀ ಕೈ ಬಿಟ್ಬಿಟ್ಟೆ ಅಲ್ಲ. ದೇವರೇ, ನೀನು ಮನುಷ್ಯನ ಥರ ಮಾಡ್ಬಿಟ್ಟೆ ಅಲ್ಲ, ನೀನು ಕೂಡ ವೈರಿಗಳ ಕೈಯಲ್ಲಿ ನನ್ನನ್ನು ಒಪ್ಪಿಸ್ಕೊಟ್ಟಿಯಲ್ಲ. ಇಲ್ಲ, ಟುಡೇ ಇನ್ ಎವ್ರಿ ಸರ್ಕಮ್ಸ್ಟೆನ್ಸಸ್ ಒಂದನ್ನು ತಿಳ್ಕೊಳ್ರಿ ಪ್ರಿಯರೇ, ನಮ್ಮ ಬಾಯನ್ನು ನಾವು ಕಾದ್ಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ಬಾಯನ್ನು ಕಾದ್ಕೊಳ್ಳುವವನು ಅವನ ಜೀವವನ್ನು ಕಾಪಾಡ್ತಾನೆ. ವಾಕ್ಯ ಹೇಳ್ತದೆ, ವಿಮೋಚನಾ ಕಾಂಡದಲ್ಲಿ ಇಸ್ರೇಲ್ ಜನರ ಅಳಿದು ಹೋಗಿದ್ದಕ್ಕೆ ಕಾರಣನೇ ಅವ್ರ ಬಾಯಿಗಳೇ. ದೇವರ ವಿರುದ್ಧವಾಗಿ ಗುಣಗುಟ್ಟಿ ದೇವರನ್ನ ಸಿಟ್ಟೆಬ್ಬಿಸಿ ಅವ್ರ ಜೀವಿತವನ್ನೇ ನಾಶ ಮಾಡ್ಕೊಬಿಟ್ರು. ಆದರೆ ದೇವರ ಮಕ್ಕಳೇ ನಾವು ಹಾಗಾಗಿರ್ಕೂಡ್ದು. ಈ ಬಾಯಿನ ದೇವರು ಉಂಟು ಮಾಡಿರುವುದು ಸ್ತುತಿಸೋದಕ್ಕೋಸ್ಕರ. ಈ ಬಾಯಿ ದೇವರು ಉಂಟು ಮಾಡಿರುವಂಥದ್ದು ಆತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ.